2.5 hours ಇಯರ್ಸ್ ಜರ್ನಿಗೆ ರೆಕ್ಕೆಗೆ ಎಷ್ಟು ಸಮಯ ಬೇಕಾಯಿತು? ಅಂದ್ರೆ ಲೊಕೇಶನ್ ನೋಡ್ಕೊಂಡ್ ಬರೋದಕ್ಕೆ ಅದಕ್ಕೆಲ್ಲ ಎಷ್ಟು ಸಮಯ ಓಕೆ, ಅದಕ್ಕೆ ಮುಂಚೆ ಒಂದು ಫನ್ನಿ ಇದೆ. ಏನಂದ್ರೆ ನಾವೇನು ಪ್ಲಾನ್ ಮಾಡಿದ್ದೀವಿ ಅಂದರೆ ದೀಪಿಕಾ ಅವ್ರನ್ನೆಲ್ಲ ಕರ್ಕೊಂಡು ನಾವು ಜರ್ನಿ ಮಾಡ್ಕೊಂಡು ಹೋಗ್ಬಿಡೋದು ಒಂದು 4 ಗಾಡೀಲಿ. ಯಾವ ಲೊಕೇಶನ್ ಚೆನ್ನಾಗಿರುತ್ತೋ ಆ ಲೊಕೇಶನ್ ಇಳ್ಕೊಂಡು ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಮತ್ತೆ 2 ತಿಂಗಳು ರಿಕ್ಕಿ ಮಾಡಿದ್ವಿ. ಸೊ ಉತ್ತರಾಖಂಡಲ್ಲಿ ನಾವು ಆಲ್ಮೋಸ್ಟ್ ಒಂದು 28 ದಿನ ಸ್ಪೆಂಡ್ ಮಾಡಿದ್ವಿ. ಅಂದರೆ ಪರ್ಟಿಕ್ಯುಲರ್ ಇದೇ ಲೊಕೇಶನ್ಸ್ ಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಆಗುತ್ತೆ ಅನ್ನೋದಕ್ಕೆ. ಸೊ ಅದು ಅವರ ಇಂಟ್ರೊಡಕ್ಷನ್ ಸಾಂಗಲ್ಲಿ ಕಂಪ್ಲೀಟ್ ನಾವು ಅದನ್ನ ತೋರಿಸ್ತೀವಿ, ಮತ್ತು ಸಿನಿಮಾದ ಎಂಡಲ್ಲಿ ಕೂಡ ತೋರಿಸ್ತೀವಿ. ಬರೀ ಉತ್ತರಾಖಂಡ ಅಲ್ಲ, ಅದ್ರ ಪಕ್ಕ ಸುತ್ತಮುತ್ತ ತುಂಬ ಜಾಗಗಳಿದೆ. ಅಲ್ಲೆಲ್ಲ ಅದ್ರದ್ದು ಹೆಸರೆಲ್ಲ ತುಂಬ ಕಾಂಪ್ಲಿಕೇಟೆಡ್. ಹೌಲಿ ಅಂತ ಒಂದು ಜಾಗ ಇದೆ, ಅದು ಗೊತ್ತು. ಮತ್ತು ಅವ್ರ ಲ್ಯಾಂಗ್ವೇಜಲ್ಲಿ ತುಂಬ ಹೆಸರುಗಳಿದೆ. ಸೊ ರೈತರೇ ಅದು ಎಲ್ಲ ಗೋಧಿಗಳನ್ನ ಸಾಧಾರಣ ಕಂಟೆಂಟ್ ಇದೆ ಅಂತ ಅನಿಸುತ್ತೆ. ಇಲ್ಲ, ಇಷ್ಟೆಲ್ಲ ಟ್ರಾವೆಲ್ ಅಂತೆಲ್ಲ ಮೇನ್ ಕ್ರಕ್ಸ್ ಏನು ಹೇಳಕ್ ಹೊರಟಿದ್ದೀರಾ ನೀವು? ನಿಮ್ಮ ಆಶಯ ಏನು? ಓಕೆ, ಸಿನಿಮಾ ಅಂದರೆ ನನ್ನ ಪ್ರಕಾರ 3 ವಿಷಯ ಇನ್ಕ್ಲೂಡ್ ಆಗಿರಬೇಕು. ಒಂದು ಎಂಟರ್ಟೈನ್ಮೆಂಟ್, ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್. ಸೊ ಈ 3 ವಿಚಾರಗಳು ಈ ಸಿನಿಮಾದಲ್ಲಿದೆ. ಸೊ ಅದು ಇನ್ಫಾರ್ಮೇಷನ್ನು ನಾವು ಏನಕ್ಕೆ ಇನ್ಫಾರ್ಮೇಷನ್ ಹೇಳ್ತೀವಿ ಅಂತಂದರೆ, ಈಗ ಇವರು ಒಂದು ವಿಷಯ ಹೇಳ್ತಾರೆ, ನಾವು ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ನಾವು ಟ್ರಾವೆಲ್ ಅಂತಂದರೆ ನಾವು ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀವಿ. ಕೆಲವೊಂದ್ಸಲ ಉದ್ದೇಶ ಇರಲ್ಲ. ಈ ಕಾಲೇಜ್ ಹುಡುಗರಿಗೆ ಕೆಲವೊಂದು ಉದ್ದೇಶ ಇರಲ್ಲ. ಓಕೆ, ನಾವು ನಾಳೆ ಎಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕ್ ತೊಗೊಂಡು ಹೊರಟ್ಬಿಡ್ತಾರೆ. ಬಟ್ ಈಗ ಟ್ರಾವೆಲ್ನ ಬರೀ ಅದು ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲಿ ಓಕೆ ನಾಳೆ ಫಂಕ್ಷನ್ ಇರುತ್ತೆ, ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಹೇಗೆ ಹೋಗಬೇಕು, ಬಸ್ಸಲ್ಲಿ ಹೋಗ್ತೀವಾ, ಕಾರಲ್ಲಿ ಹೋಗ್ತೀವಾ, ಇದೆಲ್ಲ ಒಂದು ಪ್ಲ್ಯಾನ್ ಆಗುತ್ತೆ. ಸೊ ಅದು ಕೂಡ ಒಂದು ಟ್ರಾವೆಲ್ ಆಗುತ್ತೆ, ಬಟ್ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಅದೇ ರೀತಿ ಇಲ್ಲಿ ಒಂದು ಕ್ಯಾರೆಕ್ಟರ್ಗೆ ಉದ್ದೇಶ ಇರುತ್ತೆ. ಉತ್ತರಾಖಂಡಿಗೆ ಯಾಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶನ ಫುಲ್ಫಿಲ್ ಮಾಡೋಕ್ಕೆ ಈ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದ್ರೆ ಐ ಥಿಂಕ್ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೆನ್ಸರ್ ಆಯ್ತಾ? ಸೊ ಸೆನ್ಸರ್ ಆಗಿದೆ, ಅದನ್ನು ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ. ಸೊ ಇನ್ನೇನು ಒಂದು 10-15 ದಿನದಲ್ಲಿ ಅನೌನ್ಸ್ ಮಾಡಿಬಿಡ್ತೀವಿ. ಅದು ಇದು ಹೌದು. ಅಂದರೆ ನಾವು ಪ್ರತಿಯೊಂದು ಪೋಸ್ಟರ್ಸ್ ನೀವು ನೋಡಿರ್ತೀರಾ, ಇಲ್ಲಿ ತನಕ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಪೋಸ್ಟರ್ಸ್ಗಳಿಗೆ. ಪ್ರತಿಯೊಂದು ಪೋಸ್ಟರ್ಸಲ್ಲಿ ಒಂದೊಂದು ಕತೆ ಇದೆ. ಒಂದು ಇನ್ಫಿನಿಟಿ ಅಂತ ನಾವು ಏನು ತಾರ್ ಬೆಂಗಳೂರು ಜೊತೆಗೆ ಪ್ಲ್ಯಾನ್ ಮಾಡಿದ್ವಿ, ಅದು ಇನ್ಫಿನಿಟಿ ರೋಡ್. ಯಾಕೆಂತಂದರೆ ಇವರು ಹೋಗುವಂಥ ದಾರಿ ಉದ್ದಕ್ಕಿರಲ್ಲ, ಅದು ಸ್ಟ್ರೈಟ್ ಇರಲ್ಲ. ಸೊ ಅಲ್ಲಿ ಸಾವಿರಾರು ಅಡೆತಡೆಗಳಿರುತ್ತೆ. ಅದ್ರ ಬದಲು ಅದಕ್ಕೆ ನಾವು ಅದನ್ನ ಇನ್ಫಿನಿಟಿ ರೋಡ್ ಥರ ಮಾಡಿರೋದು. ಆ್ಯಂಡ್ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ನಾವು ತೋರಿಸಿದ್ದೀವಿ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಏನಂತಂದರೆ, ಇದು ವ್ಲಾಗರ್ನ ಉದ್ದೇಶ. ಸೊ ಅವರು ವ್ಲಾಗಿಂಗ್ ಮಾಡ್ತಾರೆ, ಸೆಲ್ಫಿ ತಗೋತಾರೆ ಇವತ್ತೆಲ್ಲರೂ. ಸೊ ಇವ್ರದ್ದು ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡೋದು ಒಳ್ಳೆಯದು. ಅದು ಒಂದೇನಂತಂದರೆ, ಲಾಸ್ಟ್ ಟೈಮ್ ಹೇಳಿದ್ವಿ, ಅಂದರೆ ಈ ಹುಡುಗ ಸ್ವಲ್ಪ ಫ್ಲರ್ಟ್ ಮಾಡೋವಂಥದ್ದು ಆ ಥರ ಕ್ಯಾರೆಕ್ಟರ್ಗಳು ಬರುತ್ತೆ. ಅಫ್ಕೋರ್ಸ್ ಇವರು ಏನಕ್ಕೆ ಮೇಲೆ ನೋಡ್ತಾರೆ ಅಂದರೆ ತುಂಬ ಕನಸಿರುವಂಥವ್ರು. ಸೊ ಆ ಕನಸನ್ನು ಫುಲ್ಫಿಲ್ ಮಾಡೋದಕ್ಕೆ ಲೈಕ್ ಇವರು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ 3 ಕಥೆಗಳಿದೆ. ಆ್ಯಂಡ್ ಈ ಲೊಕೇಶನ್ಸ್ಗಳನ್ನ ಶಿಫ್ಟ್ ಮಾಡಿದ್ವಿ ನೋಡಿ. ಇದು ಉತ್ತರಾಖಂಡು. ಇದೆಲ್ಲ ಏನಕ್ಕೆ ಅಂತಂದರೆ, ಇವ್ರು ಹೋಗುವಂಥ ಪ್ಲೇಸ್ಗಳನ್ನ ನಾವಿಲ್ಲಿ ರಿಪ್ಲಿಕೇಟ್ ಮಾಡಿದ್ವಿ ಅಷ್ಟೇ. ಅದೇ ಇದರಲ್ಲಿ ಸೆಲ್ಫಿ ಬರುತ್ತೆ. ಆಮೇಲೆ ಕಾಲೇಜ್ ಏನಕ್ಕೆ ಅಂತಂದರೆ, ಇವ್ರು ತೆಗೆಯುವಂಥ ಫೋಟೋಗಳನ್ನ ಇವ್ರ ರೂಮಲ್ಲಿ ಚಿಕ್ಕ ಚಿಕ್ಕ ಫೋಟೋಸ್ಗಳಾಗಿ ಹಾಕೊಂಡಿರ್ತಾರೆ. ತುಂಬ ಇಷ್ಟ ಆಗಿರುವಂಥ ಫೋಟೋಸ್ಗಳನ್ನ ಇವರು ಹಾಕೊಂಡಿರ್ತಾರೆ. ಸೊ ಅದು ಕಾನ್ಸೆಪ್ಟ್. ಇದು ಯಾಕೆ ಕಾಲೇಜ್ ಮಾಡಿದ್ದೀವಿ ಅನ್ನೋದು. 3 ಕ್ಯಾರೆಕ್ಟರ್ಸ್ ಪ್ಲಸ್ ಕಾರ್ 4 ಕ್ಯಾರೆಕ್ಟರ್ಸ್. ಎಸ್ ಎಸ್ ಹೌದು. ಇಲ್ಲ, ಆ್ಯಸ್ ಆಫ್ ನಾವು ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ಯಾನ್ ಇಂಡಿಯಾ ಹೋಗ್ಬೇಕಂದ್ರೆ ಕನ್ನಡದಲ್ಲಿ ಹೋಗ್ಲಿ ಅನ್ನೋದೇ ನಮ್ಮದು ಉದ್ದೇಶ. ಸಪ್ರೇಟಲ್ಲಿ ಇರುತ್ತೆ. ಇಲ್ಲ ಸರ್, ನಾವು ಯಾವ ಟೂರಿಸಮ್ನು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಕೊಲಾಬ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನಮಗೆ ಅವಕಾಶಗಳಿತ್ತು. ಇಸುಜು ಗಾಡಿ ಯೂಸ್ ಮಾಡಿದ್ವಿ, ಅವ್ರನ್ನ ಅವರ ಕಂಪನಿಗೆ ಹೋಗಿ ನಾವು ಅಪ್ರೋಚ್ ಮಾಡೋದು. ಆಮೇಲೆ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ವಿ, ಅದನ್ನು ಯೂಸ್ ಮಾಡೋದು. ಸೊ ಈ ಥರದ್ದೆಲ್ಲ ಮಾಡ್ಬೋದಾಗಿತ್ತು. ನಮಗೆ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಮಾಡ್ತಾ ಇದೀವೋ ಅಥವಾ ಬ್ರ್ಯಾಂಡಿಂಗ್ ಮಾಡ್ತೀವೋ ಅಂತ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಬರೋಕ್ಕೆ ಹೋಯ್ತು. ಸೊ ಸಿನಿಮಾ ಅಂದರೆ ನೋಡೋಂಥ ಆಡಿಯನ್ಸಿಗೆ ಅದು ಬ್ರ್ಯಾಂಡಿಂಗ್ ಥರ ಆಗಬಾರ್ದು, ಅದು ಒಂದು ಎಮೋಷನ್ಸ್ ಇರುತ್ತೆ. ಸಾರಿ, ಉತ್ತರಾಖಂಡಲ್ಲೂ ಸಬ್ಸಿಡಿ ಇದೆ. ಉತ್ತರಾಖಂಡಲ್ಲಿ ನೀವು ಅಲ್ಲೇ ಶೂಟ್ ಮಾಡಿದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ ನಿಮಗೆ. ಅದೆಷ್ಟೋ ಪೋರ್ಷನ್ ಇರುತ್ತೆ ಅಲ್ಲಿ. ಓಕೆ,
ಆ ಪಾಯಿಂಟ್ ಹೇಳ್ಬೇಕಂತಂದ್ರೆ ನಮ್ಮ ಸಿನಿಮಾ ಬರೀ ಉತ್ತರಾಖಂಡಲ್ಲಿ ಶೂಟ್ ಆಗಿಲ್ಲ, ಬರೀ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿಲ್ಲ. ಎಕ್ಸಾಂಪಲ್ ಹೇಳ್ತಾ ಇರೋದು ಹಾ, ಅಲ್ಲಿ ಹೌದು. ಅದರದ್ದೊಂದು ಇದು ಇರುತ್ತೆ, ಸಬ್ಸಿಡಿ ಇರುತ್ತೆ. ಇಲ್ಲಿ ಹೌದು. ಇಷ್ಟು ಶೂಟ್ ಮಾಡಿದ್ರೆ ಹಿಂಗೆ ಅಂತ, ಹಾ. ಈ ಫೈಲ್ ಸಬ್ಮಿಟ್ ಮಾಡಬೇಕು, ಕತೆ ಸಬ್ಮಿಟ್ ಮಾಡಬೇಕು, ಹೌದು. ಅದೆಲ್ಲ ಇರುತ್ತೆ. ಹೌದು. ಆ ಥರದ್ದು ಏನಾದ್ರು ಪ್ರಯತ್ನ ಆಗಿತ್ತಾ ಅಂತ? ಇಲ್ಲ ಸರ್, ಅದು ಅಂದ್ರೆ ನಾವು ಅದ್ರ ಬಗ್ಗೆ ಕೇಳಿದಾಗ ಏನಾಗಿತ್ತು ಅಂದ್ರೆ 60% ಅಲ್ಲೇ ಶೂಟ್ ಆಗಬೇಕು ಅಂತಿತ್ತು. ಸೊ ತುಂಬ ಕಂಡೀಷನ್ಸ್ಗಳಿದೆ. ಸೊ ಇವಾಗ ಏನಾಗಿದೆ 90% ಅಂತ ನಮಗೆ ಲೈನ್ ಪ್ರೊಡ್ಯೂಸರ್ ಹೇಳಿದ್ದು. ಸೊ ನಾವು ಅದ್ರ ಕ್ಯಾಶುಯಲ್ ಆಗಿ ಮಾತಾಡಿದ್ವಿ. ಸೊ ಈ ಥರ ಕನ್ನಡ ಸಿನಿಮಾ ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ಅದು ಇಲ್ಲಿ ಮಾರ್ಕೆಟಿಂಗ್ ನಿಮಗೆ ಚೆನ್ನಾಗಿರುತ್ತೆ ಉತ್ತರಾಖಂಡಿಗೆ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ಉತ್ತರಾಖಂಡ್ ಹಿಂಗೆ ಇದೆಯಾ ಅಂತಲೂ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅದ್ರದ್ದು ಬೆನಿಫಿಟ್ ನಮಗೆ ಸಿಗಲ್ಲ, ಯಾಕೆಂದರೆ ಉತ್ತರಾಖಂಡಲ್ಲಿ ನಮ್ಮ ಸಿನಿಮಾ ಒಂದು 20% ಇರುತ್ತೆ. ಸೊ 60% ಮಿನಿಮಮ್ ಇರಲೇಬೇಕು. ಅದು ಇಲ್ಲೂ ಅಷ್ಟೇ, ಅಲ್ಲೂ ಸೇಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.